ಕೇರಳವನ್ನು ಎಲ್ಲರೂ ಕರೆಯೋದು ಏನಂತ ಹೇಳಿ, ದೇವರ ನಾಡು ಅಂತ. ಯಾಕಂದರೆ ಅಲ್ಲಿ ದೇವರಿಗೆ, ದೇವಸ್ಥಾನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ, ಅಲ್ಲಿನ ಭಕ್ತಿ ಕೇಂದ್ರಗಳಲ್ಲಿ ಅಷ್ಟು ಪವರ್ ಇದೆ ಅಂತ. ಆದರೆ ಅಂಥ ರಾಜ್ಯದಲ್ಲೇ ಮುಖ್ಯಮಂತ್ರಿ ಪಿಣರಾಯಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋದು ಎಷ್ಟು ಸರಿ ಅಲ್ವಾ? ಇನ್ನು ಹೇಳಬೇಕು ಅಂದರೆ ಕೇರಳದಲ್ಲಿ ಪ್ರಮುಖವಾಗಿ 5 ದೇವಸ್ವಂ ಇದೆ. ಅದರಲ್ಲಿ ಒಂದು ತಿರುವಂಕೂರು, ಇನ್ನೊಂದು ಮಲಬಾರು, ಮತ್ತೊಂದು ಕೊಚ್ಚಿನ್ನು, ಇನ್ನೊಂದು ಗುರುವಾಯೂರು, ಹಾಗೆ ಕೂಡಲ್ಮಾಣಿಕ್ಕಂ ಅನ್ನೋ ದೇವಸ್ವಗಳಿದ್ದಾವೆ. ಇನ್ನು ಈ 5 ದೇವಸ್ವಂಗಳಲ್ಲಿ ಯಾವ ದೇವಸ್ವಂನಿಂದ ಈ ಬಗ್ಗೆ ಪ್ರಸ್ತಾವನೆ ಬಂದಿತ್ತು ಅನ್ನೋದನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸ್ಪಷ್ಟಪಡಿಸಿಲ್ಲ. ಅವ್ರಿಗೆ ಅದು ಬೇಕಾಗಿರೋದು ಇಲ್ಲ. ಅವರಿಗೆ ಬೇಕಾಗಿರೋದು ಎಲ್ಲೋ ಒಂದು ಕಡೆ ಸಿಕ್ತು ಅವರಿಗೆ, ಅಷ್ಟೇ ಸಾಕು. ಅಲ್ಲದೆ ಕೇರಳದಲ್ಲಿ ಈ ದೇವಸ್ವಂಗಳ ಅಡಿಯಲ್ಲಿ 3000 ದೇವಸ್ಥಾನಗಳು ಬರ್ತವೆ. ಒಂದು ವೇಳೆ ಸರ್ಕಾರ ಈ ನೀತಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ರೆ ಬಹುತೇಕ ಎಲ್ಲ ದೇವಸ್ಥಾನಗಳು ಕೂಡ ಪುರುಷರು ಒಳಗೆ ಹೋಗಬೇಕಾದ್ರೆ ಶರ್ಟ್ ತೆಗೆಯೋ ಅವಶ್ಯಕತೆ ಇರಲ್ಲ.